ಕೆಳಗಡೆ ಅಷ್ಟೇ ಸರಿ ಆಯ್ತು 3 weeks ಆಯಿತು ಆಲ್ ರೈಟ್ ಸರ್. ನೋಡಿ, ಇವತ್ತು ಕ್ಯಾಬಿನೆಟ್ ರೀಶಫಲ್ ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಂತ ಹೇಳಿದ್ದಾರೆ. ಈ ರಾಜ್ಯದಲ್ಲಿರುವಂಥ ಎಲ್ಲ ಮುಖ್ಯಮಂತ್ರಿಗಳು 33 ಜನ ನಮ್ಮ ಮಂತ್ರಿಗಳಿದ್ದಾರೆ. ಅದು ಡಿಸ್ಕ್ರಿಷನರಿ ಆಫ್ ಚೀಫ್ ಮಿನಿಸ್ಟರ್ ಆ್ಯಂಡ್ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ, ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ, ಆ ನಿರ್ಧಾರಕ್ಕೆ ನಾವೆಲ್ಲರೂ ಬದ್ಧರಾಗಿರ್ತೀವಿ ಅಂತ ನಾನು ಸುಧಾಕರ್ ಎಲ್ಲ ಇದ್ದೀವಿ. ನಾವು ಬದ್ಧರಾಗಿರ್ತೀವಿ. ಹೈಕಮಾಂಡ್ ಯಾವುದೇ ತೀರ್ಮಾನ ತಗೊಂಡ್ರು, ಮುಖ್ಯಮಂತ್ರಿಗಳು ಯಾವುದೇ ತೀರ್ಮಾನ ತಗೊಂಡ್ರು ನಾವು ಆ ತೀರ್ಮಾನವನ್ನು ಒಪ್ಪಿರ್ತೀವಿ. ದಸರಾ ಟೈಮಲ್ಲಿ ನಾನೇ 5 ವರ್ಷ CM ಅಂತ ಹೇಳಿದ್ರು ಸರ್. ಇವಾಗ ನೋಡಿದ್ರೆ ಹೈಕಮಾಂಡ್ ಹೇಳಿದ್ರೆ ನಾನು ರೆಡಿ ಇದ್ದೀನಿ ಅಂತ. ಅವತ್ತು ಅವರು ನಾನೇ CM ಅಂತ ಹೇಳಿ ಲಾಸ್ಟಲ್ಲಿ ಹೇಳೇ ಇರ್ತಾರೆ, ಹೈಕಮಾಂಡ್ ಹೇಳಿದ್ರೆ ಮಾತ್ರ ಅಂತ. ಹೈಕಮಾಂಡ್ ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತದೆ, ನನ್ನ ಜೊತೆಗೊಂಡಂತೆ, ಸುಧಾಕರ್ ಸಾಹೇಬ್ ಜೊತೆಗೊಂಡಂತೆ, DCM ಜೊತೆಗೊಂಡಂತೆ, ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಎಲ್ಲರೂ ನಾವು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ ಅಂತಲೇ ಚೀಫ್ ಮಿನಿಸ್ಟರ್ ಹೇಳಿದರು. ಯಾವತ್ತು ಹೈಕಮಾಂಡ್ ಏನು ಹೇಳ್ತಾರೋ ಅದನ್ನೇ ನಾವು. ಮತ್ತೊಂದು ವಿಚಾರ ಬರ್ತದೆ, ದಲಿತ CM ಮೇಲೆ ಗೊತ್ತಾಗಿದೆ. ಎಲ್ಲರಿಗೂ ಅವ್ರವ್ರದ್ದು ಹಕ್ಕಿದೆ ರೀ, ತಪ್ಪೇನಿದೆ ಕೇಳೋದ್ರಲ್ಲಿ. ಎಲ್ಲರೂ ಪ್ರಸ್ತುತ ಖಾಲಿ ಇಲ್ಲ ಅನ್ಸೋದು. ಬಟ್ ಕ್ಲೈಮ್ ಮಾಡೋದು ಅದು ಕರೆಕ್ಟ್ ಇದೆ. ಯಾರು ಕ್ಲೈಮ್ ಮಾಡೋದು ತಪ್ಪಿಲ್ಲ. ಮುಂದೆ ನೋಡಿ ಸರ್, ಈಗ ಅವ್ರವ್ರ ಜಾತಿ ಜನಾಂಗಗಳ ಪರವಾಗಿ ದಲಿತರಾಗಲಿ, ಬ್ಯಾಕ್ವರ್ಡ್ಸ್ ಆಗಲಿ, ಮೇಲ್ಜಾತಿಯವರಾಗಲಿ ಎಲ್ಲರೂ ಕೇಳುವಂಥ ಹಕ್ಕಿದೆ. ಬಟ್ ಏನೇ ತೀರ್ಮಾನಗಳಾದ್ರೂ AICC ಅಧ್ಯಕ್ಷರು ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬ್ರಿದ್ದಾರೆ, ನಮ್ಮ ವೇಣುಗೋಪಾಲ್ ಸರ್ ಇದ್ದಾರೆ. ಅವ್ರು ತೀರ್ಮಾನ ಮಾಡ್ತಾರೆ. ಮುಖ್ಯಮಂತ್ರಿಗಳನ್ನ ಕುಂಡಿಸ್ಕೊಂಡು ಯಾವ ಥರ ಏನು ಮಾಡಬೇಕು ಅಂತ ರೀಶಫಲ್ ಆಗಲಿ, ಈ ರಾಜ್ಯದ ನಾಯಕತ್ವವಾಗಲಿ ತೀರ್ಮಾನ ಆಗುವಂಥದ್ದು ಹೈಕಮಾಂಡ್. ಸರ್, ಇಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಡೆಲ್ಲಿಗೆ ಹೋಗಿರೋದು ಕೂಡ ಒಂದು ಇಂಟ್ರೆಸ್ಟ್ ಇದೆ. ಯಾಕೆ DK ಶಿವಕುಮಾರ್ ಅವರು ಡೆಲ್ಲಿ ನಾನು ಹೋಗಿದ್ದೇವಲ್ಲ ಕಳೆದ ವಾರ. ತಪ್ಪೇನೈತೆ? ಕೃಷ್ಣ ಬೈರೇಗೌಡರು ತಪ್ಪೇನೈತೆ? ಕೃಷ್ಣ ಬೈರೇಗೌಡರು ನಮ್ಮ ನಾಯಕರು, DK ಶಿವಕುಮಾರ್ ಅವರು ನಮ್ಮ ನಾಯಕರು. ನಾನು ಲಾಸ್ಟ್ ವೀಕ್ ಹೋಗಿದ್ದೆ. ತಪ್ಪೇನಿದೆ? ನಮ್ಮದು ಕೆಲಸಗಳಿರ್ತವೆ, ನಮ್ಮ ಇಲಾಖೆ ಕೆಲಸಗಳಿರ್ತವೆ, ಹೈಕಮಾಂಡ್ ಭೇಟಿ ಮಾಡೋದಿರ್ತದೆ, ನಮ್ದು ಏನೇನೋ ಇರ್ತವೆ, ನಮ್ಮ ವೈಯಕ್ತಿಕ ಕೆಲಸಗಳಿರ್ತವೆ. ಅದರಿಂದ ಯಾರು ಡೆಲ್ಲಿ ಹೋಗ್ಬಾರ್ದು ಅಂತ ಹೇಳಿಲ್ವಲ್ಲ. ಗೊತ್ತಿಲ್ಲ ರೀ, ಇದೆಲ್ಲ ನಮ್ಮ ಮಟ್ಟದಲ್ಲಿ ಮಾತಾಡ್ತಾರ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ ಗೊತ್ತು ಏನು ತೀರ್ಮಾನ ಮಾಡಬೇಕು, ಏನು ಮಾತುಕತೆ ಆಗಿದೆ ಅಂತ ಅವ್ರನ್ನೇ ಕೇಳಬೇಕು. ಪ್ರತಿ ಸಾರಿ CM ದಲಿತ CM ವಿಚಾರ ಬರುತ್ತಲ್ಲ ಸರ್, ಅದೇ ಹೇಳ್ತಾ ಇದ್ದೀನಲ್ಲ, ದಲಿತ CM ಅಂತ ಕೇಳೋದ್ರಲ್ಲಿ ಏನು ತಪ್ಪಿದೆ? ಹಕ್ಕು ಮಣ್ಣೆ ಮಾಡೋದ್ರಲ್ಲಿ ಏನು ತಪ್ಪಿದೆ? ದಲಿತರು ಕೇಳೋಕ್ಕೂ ಹಕ್ಕಿದೆ, ಎಲ್ಲರೂ ಕೇಳೋಕ್ಕೂ ಹಕ್ಕಿದೆ. ನೋಡ್ರಿ, ಆಂತರಿಕ ಪ್ರಜಾಪ್ರಭುತ್ವ ಇರುವಂಥ ಪಕ್ಷ ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಮುಖ್ಯಮಂತ್ರಿ ಆಗಬೇಕು ಅಂತ, ಇನ್ನೊಂದು ಮತ್ತೊಂದು ಆಗಬೇಕು ಅಂತ ಎಲ್ಲರಿಗೂ ಅವ್ರ ಹಕ್ಕನ್ನು ಪ್ರತಿಪಾದನೆ ಮಾಡುವಂಥದ್ದು ಆಂತರಿಕ ಪ್ರಜಾಪ್ರಭುತ್ವವನ್ನು ಕೊಟ್ಟಿರೋದು ಕಾಂಗ್ರೆಸ್ ಪಾರ್ಟಿ. ನಮ್ಮದೇನು ನಾವು ಪಪೆಟ್ಸ್ BJP ಅವ್ರ ಥರ ನಮ್ಮ ಪಕ್ಷ ಅಲ್ಲ. BJP ದೇ ಆರ್ ಪಪೆಟ್ಸ್. ಏನು ಹೇಳ್ತಾರೆ ಅದನ್ನ ಮಾಡೋದು. ಬಟ್ ನಮ್ಮ ಪಕ್ಷದಲ್ಲಿ ನಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ. ಯಾಕೆ ಸರ್ ಹೆಸರು ತಪ್ಪೇನಿದೆ? KH ಮುನಿಯಪ್ಪ ಅವರು ನಮ್ಗೆ ಹೇಳಿರಲ್ವಾ? ಸರಿ MP ಆಗಿದ್ರು, MLA ಆಗಿದ್ದಾರೆ, ಮಂತ್ರಿ ಆಗಿದ್ದಾರೆ, ಅವರು ಕೇಳೋದ್ರಲ್ಲಿ ತಪ್ಪೇನಿದೆ? ಏನು ಕೇಳಬೇಕು ಅಂತ ಸರ್. ಇವಾಗ ಖಾಲಿ ಇಲ್ಲ ಅಂತ ನೀವೇ ಹೇಳ್ತೀರಾ. ಖಾಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಈ ಚರ್ಚೆ ಏನಕ್ಕೆ ಆಗ್ತಾ ಇದೆ? ಆದವಾಗ ಅವ್ರು ಹೇಳ್ತಾ ಇರೋದು, ಎಲ್ಲರೂ ಹೇಳ್ತಾ ಇರೋದು, ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವ್ರು ತೆಗೆದು ನಮ್ಗೆ ಕೊಡ್ರಿ ಅಂತ ಯಾರೂ ಕ್ಲೈಮ್ ಮಾಡ್ತಾ ಇಲ್ಲ. ಯಾವುದಾದ್ರೂ ಸಂದರ್ಭ ಬಂದರೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ತಪ್ಪೇನಿದೆ ಸರ್? ಯಾರಿಗೆ? ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿರ್ಬೇಕಾ, ಇನ್ನೊರು ಯಾರೋ ಮುಖ್ಯಮಂತ್ರಿ ಆಗ್ಬೇಕಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ಬಲಗೈ ಬಂಟ್ರ ಥರ ಇದೆ CMಗೆ ಬಲಗೈ ಬಂಟ್ರು ಅಂತ ಹೇಳ್ತೀರಾ ನೀವು? ಕಾಂಗ್ರೆಸ್ ಪಕ್ಷದ ಬಲಗೈ ಬಂಟ್ರ ಜೊತೆಲಿ ಸಿದ್ದರಾಮಯ್ಯನವ್ರಿಗೂ ಎಲ್ಲರಿಗೂ, ನಾನು ಸುಧಾಕರ್ ಸಿದ್ದರಾಮಯ್ಯನವ್ರಿಗೂ ಬಲಗೈ ಬಂಟ್ರು, DK ಶಿವಕುಮಾರ್ ಅವ್ರಿಗೂ ಬಲಗೈ ಬಂಟ್ರು. ನಾವೆಲ್ಲರೂ ಫಾಲೋವರ್ಸ್ ಆಫ್ ಕಾಂಗ್ರೆಸ್ ಪಾರ್ಟಿ. DK ಶಿವಕುಮಾರ್ ಯಾರು ಡಿನೈ ಮಾಡಿದ್ಯಾರು? ಡಿನೈ ನಾನೇ ಹೇಳ್ತಾ ಇದ್ದೀನಿ. ಈಸ್ ಆಲ್ಸೋ ಅವರ್ ಲೀಡರ್. ಹೈಕಮಾಂಡ್ ನಿರ್ಧಾರ ಮಾಡ್ತದೆ ಯಾರು ಸಂದರ್ಭದಲ್ಲಿ ಯಾವ ಮಾಡಬೇಕು ಅಂತ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ. ನಾವು ಹೆಂಗೆ ಹೇಳೋಕ್ಕಾಗ್ತದೆ? ಆಲ್ ಜೂನಿಯರ್. ಈ ಮುಖ್ಯಮಂತ್ರಿ ಸ್ಥಾನ ಬಗ್ಗೆ ಮಾತಾಡೋವಂಥದ್ದು ನನಗೂ ಸುಧಾಕರ್ಗೆಲ್ಲ ಅಷ್ಟು ಇನ್ನೂ ವಯಸ್ಸೂ ಆಗಿಲ್ಲ, ಅಷ್ಟು ಕೆಪಾಸಿಟಿನೂ ಬಂದಿಲ್ಲ. ಹೊಸೊಬ್ಬರಿಗೆ ಸಚಿವ ಸ್ಥಾನಕ್ಕೆ ಹೊಸೊಬ್ಬರಿಗೆ ಅವಕಾಶ ಕೊಡಬೇಕು ಅನ್ನೋದು ಒಂದು ಚರ್ಚೆ ಆಗ್ತದೆ. ಸುಮಾರು ಜನ ಕಾಯ್ತಾ ಇದ್ದಾರೆ. ತಪ್ಪೇನಿಲ್ಲ. ನಂಜೇಗೌಡರು ಓಪನ್ ಆಗಿ ಹೇಳಿದ್ದಾರೆ ಸರ್. ನಂಜೇಗೌಡರಿಗೂ ಅಧಿಕಾರ ಇದೆ, ನಂಜೇಗೌಡರಿಗೂ ಅಧಿಕಾರ ಇದೆ ಕೇಳಲಿಕ್ಕೆ, ಎಲ್ರಿಗೂ ಅಧಿಕಾರ ಇದೆ. ಸೊ ಕೇಳ್ಬೋದು, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ನಂಜೇಗೌಡರು ಆಲ್ಸೋ ನಮ್ಮ ಸೀನಿಯರು. ತಾಲೂಕ್ ಪಂಚಾಯತಿ ಮೆಂಬರಿಂದ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಮೆಂಬರಿಂದ, KMF ಅಧ್ಯಕ್ಷರಿಂದ ಭಾಳಷ್ಟು ಅಧಿಕಾರಗಳನ್ನು ಕಾಂಗ್ರೆಸ್ ಪಕ್ಷದಲ್ಲಿ ಅನುಭವಿಸಿದ್ದಾರೆ. ಅವ್ರಿಗೂ ಕೇಳುವಂಥ ಎಲ್ಲ ಅರ್ಹತೆ ಇದೆ ನಂಜೇಗೌಡ. ನವೆಂಬರ್ ಕ್ರಾಂತಿ ಏನು ಸರ್? ನನಗೆ ಗೊತ್ತಿಲ್ಲ.
ಹೇಳಿಲ್ಲಪ್ಪ, ಯಾರು ಹೇಳಿಲ್ಲ? ನಾವ್ಯಾರು ಹೇಳಿಲ್ಲ? ಬಿಜೆಪಿ ಅವರೇ ನೋಡ್ರಿ, ಬಿಜೆಪಿ ಅವರಲ್ಲಿ ಕ್ರಾಂತಿ ಆಗ್ಬಾರ್ದು. ಬಿಜೆಪಿ ಅವರಲ್ಲಿ ನನ್ನ ಪ್ರಕಾರ ಅವ್ರ ಪಕ್ಷದಲ್ಲಿ ಕ್ರಾಂತಿ ಆಗಕ್ಕೆ ಸಾಧ್ಯ. ಪಾಪ ಇಲ್ಲ ಯತ್ನಾಳು ಅವ್ರನ್ನ ಕಿತ್ತಾಡ್ತಾರೆ ಯಾರು, ವಿಜೇಂದ್ರ ಅಂತ ತೆಗೆದು ಅಶೋಕ್ ಅವ್ರು ಆಗ್ಬೇಕು ಅಂತ ಅವ್ರು, ಅಶೋಕ್ ಅವ್ರು ತೆಗೆದು ಇನ್ಯಾರು ಆಗ್ಬೇಕು. ಅವ್ರದ್ದು ಫಸ್ಟು ಕ್ರಾಂತಿ ಅವ್ರದ್ದು, ನಮ್ದು ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ. ಯಾವುದು ಮುಂದಕ್ಕೆ ಹಾಕಿದ್ದೀವಿ, ನಾವೇನು ಮುಂದಕ್ಕೆ ಹಾಕಿದ್ದೀವಿ ಪ್ರೋಗ್ರಾಮ್ ಇಲ್ಲಪ್ಪ. ಹಂಗೇನೆ ಸಿ ಎಮ್ದು ನೋಡಿ, ರಾಜ್ಯದ ಮುಖ್ಯಮಂತ್ರಿಯವರು ಹಲವಾರು ಕಡೆ ಅಪಾಯಿಂಟ್ಮೆಂಟ್ಸ್ ಇರ್ತವೆ, ಕೆಲವು ಸರಿ ರೀಸ್ಟ್ರಕ್ಚರ್ ಮಾಡ್ತಾ ಇರ್ತಾರೆ. ಅದೇ ಥರ ಮುಂದಕ್ಕೆ ಹಾಕಿದ್ದೀವಿ. ಬರ್ತಾರೆ, ಈ ವರ್ಷದಲ್ಲೇ ಬರ್ತಾರೆ, ಬರ್ತಾರೆ, ಈ ತಿಂಗಳಲ್ಲಿ ಬರ್ತಾರೆ. ಇಲ್ಲ ಯಾಕೆ 2 ವರ್ಷ ನಾನೇ ಕರ್ಕೊಂಡ್ಬಂದಿದ್ದೆ. ಹೋದ ವರ್ಷ ಇಲ್ಲ ಬಂಗಾರಪೇಟೆಗೆ ಒಂದ್ಸರಿ, ಕೋಲಾರಕ್ಕೆ ಒಂದ್ಸರಿ ಬಂದಿದ್ರು. ಅವ್ರು ನೆಪ ಇದೆಯಾ ಮೀಟಿಂಗ್ ಎಲ್ಲ ಆಯ್ತಲ್ಲ, ಮಾನ್ಯ ಮುಖ್ಯಮಂತ್ರಿಗಳು 2 ಸರಿ ಬಂದಿದ್ರು. ನಮ್ಮ ಅಣ್ಣ